ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನು, ಅವ್ರು ಮುಖ್ಯಮಂತ್ರಿ ಆದ್ರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಪ್ಲಾನು, ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆ ಪ್ಲಾನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಗಾಲ ಆಗ್ತಾರೆ, ಅದಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಪ್ಲಾನ್ ಯಶಸ್ವಿ ಆಗ್ಬಿಡ್ತು. ನಿಮ್ಮನ್ನ ಆಚೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು, ಆದ್ರೆ ಅವರು ಡಿ.ಸಿ.ಎಂ ಆಗ್ಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ.ಎಂ ಮಾಡ್ಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ವರ್ಕೌಟ್ ಆಗ್ಲಿಲ್ಲ. ಇದು ಫೇಲ್ ಆಗಿದ್ದು ಎಲ್ಲಿ ಮತ್ತು ಹೇಗೆ ಬಸನಗೌಡ್ರೆ? ನೋಡಿ, ಅದು ಏನಾಯಿತು, ಮುಂದೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಗುಪ್ತಚರ ಇಲಾಖೆ ಇದೆ, ಅನೇಕ ಕಡೆ ಒಂದು ಮೂಲಗಳಿಂದ ಅವರೆಲ್ಲರೂ ಮಾಹಿತಿ ತಕ್ಕೊಂಡ್ರು. ಮಾಹಿತಿ ತಕ್ಕೊಂಡ್ಮೇಲೆ ಡಿ ಕೆ ಶಿವಕುಮಾರ್ 10ರಿಂದ 12 ಶಾಸಕರು ಬಿಟ್ಟರೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋಂಥದ್ದು ಕೇಂದ್ರದ ಹೈಕಮಾಂಡ್ಗೂ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಆಟೋಮೆಟಿಕ್ ಆಗಿ ಅದೇನು ಪ್ಲಾನ್ ಇದೆ ಕೊಲ್ಯಾಪ್ಸ್ ಆಯಿತು. ಅಲ್ಲಿ ಒಂದಂತೂ ಸ್ಪಷ್ಟ ಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದಕ್ಕೆ ಬಿಜೆಪಿ ಹೈಕಮಾಂಡ್ ಸುತಾರಾಮ್ ಒಪ್ಕೊಳ್ಳಿಲ್ಲ. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರೋದು ಬೇಡ ಅನ್ನುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಹಾಗಿದ್ರೆ ಅದು ಸತ್ಯ ರೀ. ಹೌದೌದೌದು, ಗೊತ್ತಿದೆ ರೀ. ಅವ್ರು ತೊಗೊಂಡು ಈಗೇನೋ ಚುನಾವಣೆಗೆ ಇದು ಸರ್ಕಾರ ರಚನೆ ಆದರೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ಹಿನ್ನಡೆ ಆಗ್ತದೆ. ಈ ನಡುವೆ 2028ಕ್ಕೆ ನಮ್ಮ ಬಸನಗೌಡರ ಕತೆ ಏನು ಅನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡ್ತಿದೆ. ಅದು 2028 ಗೊತ್ತಾಗ್ತೈತೆ ರೀ, ಈಗ ಹೆಂಗೆ ಹೇಳೋಕೆ ಬರ್ತದೆ? ಅಲ್ಲ, ವಾಪಸ್ ಬಿಜೆಪಿಗೆ ಹೋಗ್ತೀರಾ ಗೌಡ್ರೆ? ಏನು ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಧಾನಸಭೆಯಲ್ಲಿ ಅನೇಕ ಶಾಸಕರು ಭೇಟಿ ಆಗ್ತಾ ಇದ್ದಾರೆ, ನೀವು ಬರಬೇಕಂತೇಳಿ ಅವರೆಲ್ಲರೂ ತಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ಹೋದರೆ ಕರ್ನಾಟಕದಲ್ಲಿ ಬಿ ಜೆ ಪಿ 2028ಕ್ಕೆ ಗದ್ದಿಗೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಸುಮಾರು 150 ಸೀಟು ಬರ್ಬೋದು ಅನ್ನೋಂಥ ಭಾವನೆ ಎಲ್ಲ ಶಾಸಕರಲ್ಲಿ ಬಂದಿದೆ. ಶಾಸಕರೇ ಇವತ್ತು ನನಗೆ ಭೇಟಿ ಆದವರು ಚರ್ಚೆ ಮಾಡಿದ್ದೀವಿ. ಅನೇಕ ಶಾಸಕರು ಅಶೋಕರ ರೂಮ್ನಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ, ಒಂದು 5-6 ಶಾಸಕರು. ಅವಾಗ ಹೋಟೆಲ್ದಲ್ಲಿ ಅಲ್ಲಿ ಭೇಟಿ ಆದಾಗ ನೀವು ಪಕ್ಷಕ್ಕೆ ಮರಳಬೇಕು ಅನ್ನೋಂಥದ್ದು ಒತ್ತಾಯ ಶಾಸಕರಿಂದಲೂ ಇದೆ, ಕಾರ್ಯಕರ್ತರಿಂದಲೂ ಇದೆ. ನಾನು ಉಚ್ಚಾಟನೆ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ, ಮತ್ತು ಯಾವುದೇ ರೀತಿಯ ಉಚ್ಚಾಟನೆಯಿಂದ ಮುಂದೆ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನೋಂಥ ಒಂದು ಕನಿಷ್ಠ ಅವ್ರ ಬಳಿ ಒಂದು ವಿಚಾರ ಅವ್ರ ಬಳಿ ಇದ್ದೇ ಇದೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನು, ಅವ್ರು ಮುಖ್ಯಮಂತ್ರಿ ಆದ್ರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಪ್ಲಾನು, ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆ ಪ್ಲಾನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಗಾಲ ಆಗ್ತಾರೆ, ಅದಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಪ್ಲಾನ್ ಯಶಸ್ವಿ ಆಗ್ಬಿಡ್ತು. ನಿಮ್ಮನ್ನ ಆಚೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು, ಆದ್ರೆ ಅವರು ಡಿ.ಸಿ.ಎಂ ಆಗ್ಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ.ಎಂ ಮಾಡ್ಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ವರ್ಕೌಟ್ ಆಗ್ಲಿಲ್ಲ. ಇದು ಫೇಲ್ ಆಗಿದ್ದು ಎಲ್ಲಿ ಮತ್ತು ಹೇಗೆ ಬಸನಗೌಡ್ರೆ? ನೋಡಿ, ಅದು ಏನಾಯಿತು, ಮುಂದೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಗುಪ್ತಚರ ಇಲಾಖೆ ಇದೆ, ಅನೇಕ ಕಡೆ ಒಂದು ಮೂಲಗಳಿಂದ ಅವರೆಲ್ಲರೂ ಮಾಹಿತಿ ತಕ್ಕೊಂಡ್ರು. ಮಾಹಿತಿ ತಕ್ಕೊಂಡ್ಮೇಲೆ ಡಿ ಕೆ ಶಿವಕುಮಾರ್ 10ರಿಂದ 12 ಶಾಸಕರು ಬಿಟ್ಟರೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋಂಥದ್ದು ಕೇಂದ್ರದ ಹೈಕಮಾಂಡ್ಗೂ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಆಟೋಮೆಟಿಕ್ ಆಗಿ ಅದೇನು ಪ್ಲಾನ್ ಇದೆ ಕೊಲ್ಯಾಪ್ಸ್ ಆಯಿತು. ಅಲ್ಲಿ ಒಂದಂತೂ ಸ್ಪಷ್ಟ ಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದಕ್ಕೆ ಬಿಜೆಪಿ ಹೈಕಮಾಂಡ್ ಸುತಾರಾಮ್ ಒಪ್ಕೊಳ್ಳಿಲ್ಲ. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರೋದು ಬೇಡ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಹಾಗಿದ್ರೆ ಅದು ಸತ್ಯ ರೀ. ಹೌದೌದೌದು, ಗೊತ್ತಿದೆ ರೀ. ಅವ್ರು ತೊಗೊಂಡು ಈಗೇನೋ ಚುನಾವಣೆಗೆ ಇದು ಸರ್ಕಾರ ರಚನೆ ಆದರೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ಹಿನ್ನಡೆ ಆಗ್ತದೆ. ಈ ನಡುವೆ 2028ಕ್ಕೆ ನಮ್ಮ ಬಸನಗೌಡರ ಕತೆ ಏನು ಅನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡ್ತಿದೆ. ಅದು 2028 ಗೊತ್ತಾಗ್ತೈತೆ ರೀ, ಈಗ ಹೆಂಗೆ ಹೇಳೋಕೆ ಬರ್ತದೆ? ಅಲ್ಲ, ವಾಪಸ್ ಬಿಜೆಪಿಗೆ ಹೋಗ್ತೀರಾ ಗೌಡ್ರೆ? ಏನು ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಧಾನಸಭೆಯಲ್ಲಿ ಅನೇಕ ಶಾಸಕರು ಭೇಟಿ ಆಗ್ತಾ ಇದ್ದಾರೆ, ನೀವು ಬರಬೇಕಂತೇಳಿ ಅವರೆಲ್ಲರೂ ತಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ಹೋದರೆ ಕರ್ನಾಟಕದಲ್ಲಿ ಬಿ ಜೆ ಪಿ 2028ಕ್ಕೆ ಗದ್ದಿಗೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಸುಮಾರು 150 ಸೀಟು ಬರ್ಬೋದು ಅನ್ನೋಂಥ ಭಾವನೆ ಎಲ್ಲ ಶಾಸಕರಲ್ಲಿ ಬಂದಿದೆ. ಶಾಸಕರೇ ಇವತ್ತು ನನಗೆ ಭೇಟಿ ಆದವರು ಚರ್ಚೆ ಮಾಡಿದ್ದೀವಿ. ಅನೇಕ ಶಾಸಕರು ಅಶೋಕರ ರೂಮ್ನಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ, ಒಂದು 5-6 ಶಾಸಕರು. ಅವಾಗ ಹೋಟೆಲ್ದಲ್ಲಿ ಅಲ್ಲಿ ಭೇಟಿ ಆದಾಗ ನೀವು ಪಕ್ಷಕ್ಕೆ ಮರಳಬೇಕು ಅನ್ನೋಂಥದ್ದು ಒತ್ತಾಯ ಶಾಸಕರಿಂದಲೂ ಇದೆ, ಕಾರ್ಯಕರ್ತರಿಂದಲೂ ಇದೆ.
ನಾನು ಉಚ್ಚಾಟನೆ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ ಮತ್ತು ಯಾವುದೇ ರೀತಿಯ ಉಚ್ಚಾಟನೆಯಿಂದ ಮುಂದೆ ಪಕ್ಷಕ್ಕೆ ಹಾನಿ ಆಗ್ತಿತ್ತು ಅಂತ ಒಂದು ಕನಿಷ್ಠ ಅವ್ರ ಬಳಿ ಒಂದು ವಿಚಾರ ಅವ್ರ ಬಳಿ ಇದ್ದೇ ಇದೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನು, ಅವ್ರು ಮುಖ್ಯಮಂತ್ರಿ ಆದ್ರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಪ್ಲಾನು, ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆ ಪ್ಲಾನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಗಾಲ ಆಗ್ತಾರೆ, ಅದಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಪ್ಲಾನ್ ಯಶಸ್ವಿ ಆಗ್ಬಿಡ್ತು. ನಿಮ್ಮನ್ನ ಆಚೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು, ಆದ್ರೆ ಅವರು ಡಿ.ಸಿ.ಎಂ ಆಗ್ಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ.ಎಂ ಮಾಡಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ವರ್ಕೌಟ್ ಆಗ್ಲಿಲ್ಲ. ಇದು ಫೇಲ್ ಆಗಿದ್ದು ಎಲ್ಲಿ ಮತ್ತು ಹೇಗೆ ಬಸನಗೌಡ್ರೆ? ನೋಡಿ, ಅದು ಏನಾಯಿತು ಮುಂದೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಗುಪ್ತಚರ ಇಲಾಖೆ ಇದೆ, ಅನೇಕ ಕಡೆ ಒಂದು ಮೂಲಗಳಿಂದ ಅವರೆಲ್ಲರೂ ಮಾಹಿತಿ ತಕ್ಕೊಂಡ್ರು. ಮಾಹಿತಿ ತಕ್ಕೊಂಡ್ಮೇಲೆ ಡಿ ಕೆ ಶಿವಕುಮಾರ್ 10ರಿಂದ 12 ಶಾಸಕರು ಬಿಟ್ಟರೆ ಹೆಚ್ಚಿನ ಶಾಸಕರಿಲ್ಲ ಅನ್ನೋಂಥದ್ದು ಕೇಂದ್ರದ ಹೈಕಮಾಂಡ್ಗೂ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇನು ಪ್ಲ್ಯಾನ್ ಇದೆ ಕೊಲ್ಯಾಪ್ಸ್ ಆಯಿತು. ಅಲ್ಲಿ ಒಂದಂತೂ ಸ್ಪಷ್ಟ ಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದಕ್ಕೆ ಬಿಜೆಪಿ ಹೈಕಮಾಂಡ್ ಸುತಾರಾಮ್ ಒಪ್ಕೊಳ್ಳಿಲ್ಲ. ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರೋದು ಬೇಡ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಹಾಗಿದ್ರೆ ಅದು ಸತ್ಯ ರೀ. ಹೌದೌದು ಗೊತ್ತಿದೆ ರೀ. ಅವ್ರು ತೊಗೊಂಡು ಈಗೇನೋ ಚುನಾವಣೆಗೆ ಇದು ಸರ್ಕಾರ ರಚನೆ ಆದರೆ 2028ಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ಹಿನ್ನಡೆ ಆಗ್ತದೆ. ಈ ನಡುವೆ 2028ಕ್ಕೆ ನಮ್ಮ ಬಸನಗೌಡರ ಕತೆ ಏನು ಅನ್ನುವಂಥ ಪ್ರಶ್ನೆಯು ನಮ್ಮನ್ನು ಕಾಡ್ತಿದೆ. ಅದು 2028 ಗೊತ್ತಾಗ್ತೈತೆ ರೀ. ಈಗ ಹೆಂಗೆ ಹೇಳೋಕೆ ಬರ್ತದೆ? ಅಲ್ಲ, ವಾಪಸ್ ಬಿಜೆಪಿಗೆ ಹೋಗ್ತೀರಾ ಗೌಡ್ರೆ? ಏನು ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಧಾನಸಭೆಯಲ್ಲಿ ಅನೇಕ ಶಾಸಕರು ಭೇಟಿ ಆಗ್ತಾ ಇದ್ದಾರೆ. ನೀವು ಬರಬೇಕಂತ ಹೇಳಿ ಅವರೆಲ್ಲರೂ ತಮ್ಮ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲ ಒಕ್ಕಟ್ಟಾಗಿ ಹೋದರೆ ಕರ್ನಾಟಕದಲ್ಲಿ BJP 2028ಕ್ಕೆ ಗದ್ದಿಗೆ ಹಿಡಿಯಲಿಕ್ಕೆ ಸಾಧ್ಯ ಇದೆ. ಸುಮಾರು 150 ಸೀಟು ಬರ್ಬೋದು ಅನ್ನೋಂಥ ಭಾವನೆ ಎಲ್ಲ ಶಾಸಕರಲ್ಲಿ ಬಂದಿದೆ. ಶಾಸಕರೇ ಇವತ್ತು ನನಗೆ ಭೇಟಿ ಆದವರು ಚರ್ಚೆ ಮಾಡಿದ್ದೀವಿ. ಅನೇಕ ಶಾಸಕರು ಅಶೋಕರ ರೂಮ್ನಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ. ಒಂದು 5-6 ಶಾಸಕರು ಅವಾಗವಾಗ ಹೋಟೆಲ್ದಲ್ಲಿ ಅಲ್ಲಿ ಭೇಟಿ ಆದಾಗ ನೀವು ಪಕ್ಷಕ್ಕೆ ಮರಳಬೇಕು ಅನ್ನೋಂಥದ್ದು ಒತ್ತಾಯ ಶಾಸಕರಿಂದಲೂ ಇದೆ, ಕಾರ್ಯಕರ್ತರಿಂದಲೂ ಇದೆ. ನಾನು ಉಚ್ಚಾಟನೆ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ ಮತ್ತು ಯಾವುದೇ ರೀತಿಯ ಉಚ್ಚಾಟನೆಯಿಂದ ಮುಂದೆ ಪಕ್ಷಕ್ಕೆ ಹಾನಿ ಆಗ್ತಿತ್ತು ಅನ್ನೋಂಥ ಒಂದು ಕನಿಷ್ಠ ಅವ್ರ ಬಳಿ ಒಂದು ವಿಚಾರ ಅವ್ರ ಬಳಿ ಇದ್ದೇ ಇದೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಪ್ಲಾನು, ಅವ್ರು ಮುಖ್ಯಮಂತ್ರಿ ಆದ್ರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಪ್ಲಾನು, ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಆ ಪ್ಲಾನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಡ್ಗಾಲ ಆಗ್ತಾರೆ, ಅದಕ್ಕಾಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಪ್ಲಾನ್ ಯಶಸ್ವಿ ಆಗ್ಬಿಡ್ತು. ನಿಮ್ಮನ್ನ ಆಚೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು, ಆದ್ರೆ ಅವರು ಡಿ.ಸಿ.ಎಂ ಆಗ್ಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ.ಎಂ ಮಾಡಬೇಕು ಅನ್ನೋಂಥ ಪ್ಲಾನ್ ಆಗ್ಲಿ ವರ್ಕೌಟ್ ಆಗ್ಲಿಲ್ಲ. ಇದು ಫೇಲ್ ಆಗಿದ್ದು ಎಲ್ಲಿ ಮತ್ತು ಹೇಗೆ ಬಸನಗೌಡ್ರೆ? ನೋಡಿ, ಅದು ಏನಾಯಿತು ಮುಂದೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಗುಪ್ತಚರ ಇಲಾಖೆ ಇದೆ, ಅನೇಕ ಕಡೆ ಒಂದು ಮೂಲಗಳಿಂದ ಅವರೆಲ್ಲರೂ ಮಾಹಿತಿ